ಬಂಧುಗಳೇ, ನಾನೀಗ ಅತನಿ ಒಂದು ಹಳ್ಯಾಳ ಕ್ರಾಸ್ನಿಂದ ಮುಂದೆ ಬರ್ತಾ ಇದ್ದೇನೆ. ಬರೋದು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರಣ ಇತ್ತು, ಅದಕ್ಕೆ ನಾನೀಗ ಬರ್ತಾ ಇದ್ದೇನೆ. ಇಲ್ಲೊಬ್ಬರು ಒಳ್ಳೆಯ ರೀತಿಯಿಂದ ಭೋಜನ ಪ್ರಿಯರಿಗೆ ಒಳ್ಳೆಯ ಬಿರಿಯಾನಿ ಕೊಡ್ತಾ ಇದ್ದಾರೆ. ಅದು ಯಾವುದೇ ಕೆಮಿಕಲ್ಸ್ ಮತ್ತು ಕಲರ್ಗಳನ್ನು ಹಾಕದೇ ಮಾಡಿರ್ತಕ್ಕಂಥ ಒಂದು ಬಿರಿಯಾನಿ ಆಗಿರ್ತದೆ. ಅದಕ್ಕೆ ಈಗ ನಾನು ಆ ಬಿರಿಯಾನಿ ಅಂಗಡಿ ಮುಂದೆನೇ ಇರ್ತೇನೆ. ಅದಕ್ಕೆ ಈಗ ತೊಗೋತಾ ಇದ್ದೀನಿ. ಈಗ ಮುಂದೆ ಅದು ಯಾವ ಸ್ಥಳ ಯಾವ ಲೊಕೇಶನ್ದಲ್ಲಿ ಬರ್ತಾಯಿದೆ ಅನ್ನೋದು ಆ ಬಿರಿಯಾನಿ ಮಾಡ್ತಕ್ಕಂಥ ಆಸಿಫ್ ಬಾಯಿ ಮಾಲೀಕರ ಅವ್ರ ಬಾಯಿಂದ ಕೇಳೋಣ. ಈ ಯಾವ ಸ್ಥಳದಲ್ಲಿ ಅದು ಬರ್ತದೆ ಅಂಥೇಳಿ ವಿಚಾರ ಮಾಡೋಣ. ಇದ್ದೀವಿ ಸದ್ಯಕ್ಕೆ ಅದು ಯಾವ ಬಿರಿಯಾನಿ ಪಾಯಿಂಟ್ ಅನ್ನೋದು ಈಗ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಈಗ ಟ್ರೆಂಡ್ಸ್ ಪಕ್ಕದಲ್ಲೇ ಇರೋದರಿಂದ ಅದನ್ನು ನಾವು ಈಗ ತೆಗೆದುಕೊಳ್ತಾ ಇದ್ದೀವಿ. ಅತನಿ ಟ್ರೆಂಡ್ಸ್ ಅಂಗಡಿ, ದೊಡ್ಡ ಅಂಗಡಿ, ಬಟ್ಟೆ ಅಂಗಡಿಗಳು ಇದೆ, ವಿಶೇಷವಾದ ಬಟ್ಟೆ ಅಂಗಡಿ ಪಕ್ಕದಲ್ಲೇ ಅದು ಇರೋದರಿಂದ ಅದು ಬಿರಿಯಾನಿ ಪಾಯಿಂಟ್ ಇರ್ತದೆ. ಭಾರಿ ವಿಶೇಷವಾದ ಬಿರಿಯಾನಿ ಪಾಯಿಂಟ್ ಅದು. ಅದರಲ್ಲಿ ಕೆಮಿಕಲ್ಸ್ಗಳು, ಕಲರ್ಸ್ಗಳು ಮತ್ತು ಯಾವ್ಯಾವುದು ಇವು ಹಾಕೋದಿಲ್ಲ. ಅದಕ್ಕೆ ಒಳ್ಳೆಯ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆ ಹೇಗಿರ್ತದಲ್ಲ, ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆ ಥರ ಇರ್ತದೆ ಅನ್ನಂತಲೇ ಅದನ್ನು ನಾವು ಈಗ ಹೊಡ್ಕೊಳಕ್ಕೆ ಬಂದಿದ್ದೀವಿ. ಅಲ್ಲಿ ನಾವು ಊಟನೂ ಕೂಡ ಹೆಂಗೆ ಎಷ್ಟೋ ಜನರು ಅದಾರಲ್ಲಿ ಭಾಳಷ್ಟು ಪಾರ್ಸಲ್ಗಳು ಹೋಗ್ತಾವೆ ದಿನ. ಆ ಪಾರ್ಸಲ್ಗಳ ಎಷ್ಟೋ ಜನರು ಪಾರ್ಸಲ್ ಒಯ್ತಾರೆ ಅಲ್ಲಿ ಬಂದ ಮನೆ ಮಂದಿಗೆಲ್ಲ 5-10 ಪಾಕೆಟ್ಗಳನ್ನೆಲ್ಲ ಕಟ್ಕೊಂಡು ಹೋಗ್ತಾರೆ. ರೈಸ್, ಬಿರಿಯಾನಿ, ಚಿಕನ್ ಬಿರಿಯಾನಿ, ಬರೀ ಚಿಕನ್ ಬಿರಿಯಾನಿ ಮತ್ತು ಅಂಡೆ ಕರಿ ಮಾತ್ರ ಅಲ್ಲಿ ಸಿಗ್ತದೆ. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಇದೊಂದು ಹೋಟೆಲ್ ಟರ್ನಿಂಗ್ ಪಾಯಿಂಟ್ ಅಂಥೇಳಿ ಇದೆ. ಟರ್ನಿಂಗ್ ಪಾಯಿಂಟ್ದಲ್ಲಿ ಆಸಿಫ್ ಬಾಯಿ ನಡೆಸ್ತಕ್ಕಂಥ ಒಂದು ಬಿರಿಯಾನಿ. ಇಲ್ಲಿ ಬರೀ ಸ್ಪೆಷಲ್ ಬಿರಿಯಾನಿ ಮಾತ್ರ ಸಿಗ್ತಾಯಿದೆ. ಬಿರಿಯಾನಿ ಬಿಟ್ಟರೆ ಏನೂ ಸಿಗೋದಿಲ್ಲ. ಸಿಗ್ಬೋದು. ನೋಡಿ ತೊಗೊಂಡು ಹೋಗ್ರಿ. ತೊಗೊಂಡ್ರಿನ ಇದನ್ನು ಕ್ಲೋಸಪ್ ಹಾಕೇನೆ. ಬರ್ರಿ ತೊಗೊಂಡ್ರೆ ಟ್ರೆಂಡ್ ಸರ್, ಬರ್ರಿ. ಆಸಿಫ್ ಅವರು ನಮ್ಗೆ ಅದು ಬೋಗಾಣಿ ಸ್ವಲ್ಪ ತೆಗೆದು ತೋರಿಸ್ಬೇಡ್ರಿ. ಸ್ಪೆಷಲ್ ಆದ ರೈಸ್ ಎಲ್ಲ ಪಾರ್ಸಲ್ ಭಾಳ ಹೋಗ್ತದೆ ಜನರು ಇಲ್ಲಿ. ಪಾರ್ಸಲ್ ಭಾಳ ಸರ್, ಪಾರ್ಸಲ್ ಯಾವತ್ತು ಒಯ್ತೀರೇನು ಇಲ್ಲಿ ಬಂದೆ? ಹಾಂ, 5 ಪ್ಲೇಟಾ? ನಮ್ಮ ಹೆಸರೇ? ನಿಮ್ಮ ಹೆಸರೇ ರವಿ ವಾಸ್ಟರ್ ಅವರ? ಹಾಂ ಹಾಂ ಹಾಂ. ಕಾಯಂ ನಾವು ಇಲ್ಲಿ ಬಂದೆ. ಇದು ಹಳೆ ಸರ್ಕಲ್ ಮುಂದೆ ಸರ್, ಟ್ರೆಂಡ್ಸ್ ಮುಂದೆ ಇದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದಾಗ ಆಸಿಫ್ ಅಂತ. ಇಲ್ಲಿ ಬಿರಿಯಾನಿ ಚಲೋ ಕೊಡ್ತಾರೆ ಸರ್. ನಂಬರ್ ಬಿರಿಯಾನಿ 1 ನಂಬರ್ ಇರುತ್ತೆ ಸರ್. ತಿಂದು ನೋಡ್ರಿ, ಒಮ್ಮೆ ಟೇಸ್ಟ್ ಮಾಡಿ ನೋಡ್ರಿ. ನಾವು ಮಾಡಿದೇವ್ರಿ ಇಲ್ಲಿ ಬಿರಿಯಾನಿ ಚಲೋ ಆಸಿಫ್ ಅಗದಿ. ಯಾವುದೋ ಈಗ ಮನ್ಯಾಗ ಹೆಂಗೆ ಮಾಡ್ತಿರ್ಲಿ ಆ ಟೈಪ್ ಒಲಿ ಮೇಲೆ ಬಿರಿಯಾನಿ ಇದೆ ಸರ್. ಹೌದಲ್ರಿ? ಗ್ಯಾಸ್ ಮೇಲೆ ಒಲಿನಿಂದ ಯಾವುದೋ ಕೆಮಿಕಲ್ಸ್ ಇಲ್ಲ ಏನೂ ಇಲ್ಲ ಸರ್. ಕಲರ್ ಇಲ್ಲ, ಹಾಕಂಗಿಲ್ಲ. ಇಲ್ಲ ಸರ್, ಸುಮ್ಮನೆ ಕಲರ್ ಹಾಕಿ ಏನೂ ಇಲ್ಲ. ಚಂದ ಮಾಡಿ ನಿನ್ನೆ ಚಿಕನ್ ಉಳಿತಂದ್ರೆ ಬಡ್ರು ಕೊಡ್ತಾನ್ರಿ. ಹಾಂ ರೀ, ಇಲ್ಲ ಅಂದ್ರೆ ವೇಸ್ಟ್ ಮಾಡಂಗಿಲ್ಲ. ಉಳಿದ್ರ ಬಡ್ರು ಬಡಬಗ್ರಿಗೆ ಕೊಡ್ತಾರಲ್ಲ. ಅಜಯ್ ಪಾಟೀಲ್ ಅವರು ಇಲ್ಲಿ ಊಟಕ್ಕೆ ಯಾವತ್ತು ಬರ್ತೀರಿ ಸರ್? ಬರಕತ್ತೆ ನಾ ಇನ್ನೊಂದು 5 ರಿಂದ 6 ವರ್ಷ ಆಯ್ತು. ಫಸ್ಟ್ ಒಂದು ಹಳೆ ಸರ್ಕಲ್ ಮೇಲೆ ಇತ್ರಿ ಸರ್, KB ಬಾಜುಕ್ ರೀ. ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಯಾನ್ರಿ. ಇಲ್ಲಿ ಹಾಕಿ ಭಾಳ ದಿವಸ ಆಗೈತಿ ಸರ್. ಹಳೆ ರೋಡಿಗೆ ಟ್ರೆಂಡ್ಸ್ ಬಾಜುಕ್ ಐತ್ರಿ ಒಂದ. ಹಾಫ್ ಬೇಕಾದ್ರೆ 90 ರೂಪಾಯಿ ರೀ. ಫುಲ್ ಬೇಕಾದ್ರೆ 130 ಅದ ರೀ. ಅಂಡಾ ಕರಿನೂ ಸಿಗ್ತೈತ್ರಿ. ಅಂಡಾ ಕರಿ ಕೂಡ ಚಪಾತಿನೂ ಕೊಡ್ತಾರ್ರಿ, ಬಿಸಿ ಚಪಾತಿ. ಆಮೇಲೆ ಬಿರಿಯಾನಿ ನೋಡ್ರಿ, ಒಮ್ಮೆ ಟೇಸ್ಟ್ ಮಾಡ್ರಿ. ನಮ್ಗಾರ ಚಲೋ ಅನ್ಸೈತ್ರಿ. ನೀವು ಬಂದು ಒಮ್ಮೆ ಟೇಸ್ಟ್ ಮಾಡ್ರಿ ದಯವಿಟ್ಟು. ಇಲ್ಲ ಈಗ ನಮ್ಮ ಅಭಿಮಾನಿಗಳಿಗೆ ಮತ್ತೆ ಆಸಿಫ್ ಬಾಯಿ ಅವರ ಅಭಿಮಾನಿಗಳು ಬಹಳ ಅದಾರ. ನಮಗೂ ಇಲ್ಲಿ ಬಿರಿಯಾನಿ ತಿಂದು ನೋಡಿ ಬರ್ರಿ ಅಂತ ಹೇಳಿದ್ರು. ಇಲ್ಲಿ ನಾವು ಈಗ ತಗೋತೀವಿ ಬಿರಿಯಾನಿ. ಈಗ ನೀವು ಅರ್ಧ ಊಟ ಮಾಡಿರಿ? ಮಾಡಿ ಸರ್, ಮಾಡಿ ಹಾಗೆ ರೀ. ಬಸ್ 1 ನಂಬರ್ ಸರ್, 1 ನಂಬರ್. ಯಾವುದೇ ಕೆಮಿಕಲ್ಸ್ ಬಳಸಿ ಇಲ್ಲ, ಏನೂ ಇಲ್ಲ. ಕಲರ್ ಎಲ್ಲ ಏನೂ ಇಲ್ಲ. ಮನಿ ಖಾರ ಸರ್. ಮತ್ತೆ ಎಲ್ಲ ಬೆಸ್ಟ್ ಎಣ್ಣೆ ಉಪಯೋಗ ಮಾಡ್ತಾರೆ. ಏನಿಲ್ಲ. ಮತ್ತೆ ನೀರೆಲ್ಲ ಫಿಲ್ಟರ್ ಎಲ್ಲ ನೀರ್ ತಂದು ಇಲ್ಲಿ ಹಾಕಿ ಏನು ಹೇಳ್ರಿ ಪಟ್ಟ ಜಲ್ದಿ ತಂದು ಕೊಡ್ತಾರೆ ನೀರ. ಮತ್ತೆ ಎಲ್ಲ ನೀರೆಲ್ಲ ಪ್ಲೇಟ್ ಸಹಿತ ತೊಳೆದ್ ನಾವೆಲ್ಲ ನೀರಿಂದ ಭಾಳ ಅಡಿಗೆನೂ ಬಳಸಲಾಕ ನೀರ. ಮತ್ತೆ ಆಸಿಫ್ ಬಾಯಿ ಅವ್ರ ಹೋಟೆಲ್ ಇನ್ನೂ ದೊಡ್ಡದಾಗ್ಲಿ, ಆ ದೊಡ್ಡ ಇನ್ನೂ 3-4 ಬ್ರಾಂಚ್ಗಳಾಗ್ಲಿ. ಜನರಿಗೆ ಅವ್ರಿಗೆ ಅನ್ನ ನೀಡುವಂತ ಶಕ್ತಿ ಅವ್ರಿಗೆ ಐತಿ. ಉಳಿದಂದ್ರೆ ಬಡಬಗ್ರಿಗೆ ಹಂಚ್ತಾರ ಅಂತ ಹೇಳ್ರಿ ನೀವು. ಅದು ನಮಗೆ ಅದಕ್ಕೆ ಅಣ್ಣ ದೇವರು ಮುಂದೆ ಹೆಣ್ಣು ದೇವರು ಹೌದಲ್ರಿ? ಸರ್ವ ಲೋಕಕ್ಕೆ
ಅನ್ನವೇ ಶ್ರೇಯಸ್ ಅಂತ ಹೇಳಿ ನಮ್ಮ ಸರ್ವಜ್ಞರು ಹೇಳ್ರು. Yes, sir. ಆ ಮಾತು ಖರೆ ಐತಿ. ಅನ್ನದ ಮುಂದೆ ಯಾವುದೋ ದೊಡ್ಡದಲ್ಲ ಅಂತ ಹೇಳಿ ಇವತ್ತು ನಾವು ತಿಳ್ಕೊಬೇಕಾಗಿತ್ತು. ಖರೆ sir. ಒಳ್ಳೆ ಅನ್ನ ಸಿಗತೈತಿ. ಇಲ್ಲಿ ಎಲ್ಲಾ ಗೆಳೆಯರು ಯಾರೋ ಇದ್ರು ಅತಿನಿ ಒಳಗ. Yes, sir. ಬಂದು ಬಂದು ಇಲ್ಲಿ taste ಮಾಡಿ. ಸರ್ಕಲ್ ಟ್ರೆಂಡ್ಸ್ ಟ್ರೆಂಡ್ಸ್ ಬಾಜು ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್ ಬಂದು ಊಟ ಮಾಡಬಹುದು ಅಂತ ಹೇಳಿ ನಿಮಗೆ ಖುಷಿಯಿಂದ Yes, ಹೇಳ್ತೇನೆ. sir. ಸರ್, ನಮ್ಮ ಹೆಸರು ಇನ್ನೊಂದ್ಸಲ ಪ್ರೀತಿ. ಅಜಿತ್ ಪಾಟೀಲ್. ಅಜಿತ್ ಪಾಟೀಲ್ ಅವ್ರ ನಿಮ್ಮ ಅಗದಿ ಖುಷಿ ಅನಿಸ್ತದೆ. Yes, ಮಸ್ತ್. ನಮಸ್ಕಾರ ಸರ್. Yes, ನಮಸ್ಕಾರ. ಥ್ಯಾಂಕ್ಸ್. Thank you. ಥ್ಯಾಂಕ್ಸ್.